ಅಷ್ಟೇ ವಾವ್. ಹೊಸ ಸ್ಟೆಪ್ಸಿಲ್ಸ್ ಆಯುರ್ವೇದ ಈಗ ನಿಮ್ಮ ಸಮೀಪದ ಜನರಲ್ ಸ್ಟೋರ್ ನಲ್ಲೂ ಕೂಡ ಲಭ್ಯವಿದೆ. ತಿಂದು ಸಿಹಿ ಹಣ್ಣತ್ವ ಮರ ನೀಡಿ ನೀಡಿ ಮುಖ ಬೇಗಿವ ಸವಿಗಾನದ ಹಕ್ಕಿ ಹಾಡಿ ಮುಕ್ತ ಮುಕ್ತ. ನಮಸ್ಕಾರ. ನಮಸ್ಕಾರ. ಕೂತ್ಕೊಳ್ಳಿ ಮಾದೇವಪ್ಪ. ಏನ್ ಸಮಾಚಾರ? ಇಷ್ಟು ಬೆಳಗ್ಗೆ ಬಂದ್ಬಿಟ್ಟಿದ್ರಿ, ರಾತ್ರಿ ಫೋನ್ ಮಾಡೋದು ಹೇಳಲೇ ಇಲ್ಲ. ನೀವು ಫೋನ್ನಲ್ಲಿ ಮಾತಲ್ಲೇ ರಾತ್ರಿ ಒಂದು ಡೆವಲಪ್ಮೆಂಟ್ ಆಯ್ತು ಸರ್. ಮನಸ್ಸು ಬಹಳ ಕೆಲ, ಅದಕ್ಕೆ ಅರ್ಜೆಂಟ್ ಆಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿ ರಾಜೇಗೌಡರು ಜಿಪಿ ಬಿಟ್ಟೆ ಸರ್. ಏನ್ ವಿಚಾರ? ಸರ್ ಸ್ವಲ್ಪ ಪ್ರೈವೇಟ್ ವಿಚಾರ ಸರ್. ಒಂದ್ ಸ್ವಲ್ಪ ದಯಮಾಡಿ ಆಚೆ ಇರ್ರಪ್ಪ ನೀವು. ಏನ್ ಹೇಳಿ ಮಾದೇವಪ್ಪ, ಏನ್ ವಿಚಾರ? ಸರ್ ಹೆಂಗಾದ್ರೂ ಮಾಡಿ ನೀವು ಉಳಿಸ್ಲೇಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಬಿದ್ದಿದ್ದಾರೆ ಸರ್. ಗೊತ್ತಿರೋ ವಿಚಾರ ತಾನೆಪ್ಪ, ಹೊಸ್ತೇನು ಅಲ್ವ? ಏನಾಯ್ತು ರಾತ್ರಿ? ಸರ್ ರಾತ್ರಿ 12 ಗಂಟೆ ಆಗಿತ್ತು ಸರ್. ಆ ಬಿಮ್ಮ ರವಿಕುಮಾರ ಬಂದಿದ್ದ, ಅವನ ಜೊತೆಯಲ್ಲಿ ಆ ಮಿನಿಸ್ಟರ್ ಮುನಿಯಪ್ಪ ಕೂಡ ಇದ್ರು ಸರ್. ಏನಂತೆ? ಆನಂದ್ ರಾಜ್ ಸಾಹೇಬರಿಗೆ ಅಗೇನಿಸ್ಟ್ ಆಗಿ ನಮ್ ಕಡೆ ಬಂದಿ ಅದಕ್ಕೆ ಬದಲಾಗಿ 50 ಲಕ್ಷ ಕ್ಯಾಶ್ ಕೊಡ್ತೀನಿ ಅಂತ ಹೇಳ್ದ ಸರ್. ಆ ಚಿಕ್ಕ ಬಿಂಗ. ಆಮೇಲೆ ತಾಯಿ ಹಾಲು ಕುಡಿದು ಬೆಳೆದವನು ನಾನು. ಆನಂದ್ ರಾಜ್ ಸಾಹೇಬರಿಗೆ ಅನ್ಯಾಯ ಮಾಡೋದಿಲ್ಲ, ಬೆನ್ನಿಗೆ ಚುರಿ ಹಾಕೋದಿಲ್ಲ ಅಂತ ಹೇಳಿ ನೀವಿನ್ನ ದಯಮಾಡಿಸಿ ಆಚೆಗೆ ಅಂತ ಹೇಳ್ಬಿಟ್ಟೆ ಸರ್. ಶಹಬ್ಬಾಸ್ ಅಲ್ಲ ಸರ್, ಆಮೇಲೆ ಕರೆಯ ಶುರುವಾಗಿದ್ದು. ಆ ಮಿನಿಸ್ಟರ್ ಮುನಿಯಪ್ಪ ಅಲ್ಲಿವರೆಗೂ ಸುಮ್ಮನೆ ಕೂತಿದ್ದವರು ಆಮೇಲೆ ಒಂದು ಮಾತಂದ್ರು ಸರ್. ನನ್ನ ತಮ್ಮ ರುದ್ರಪ್ಪ ಸೂಯಿಸೈಡ್ ಮಾಡ್ಕೊಂಡಲ್ಲ ಸರ್, ಅದನ್ನ ಮರ್ಡರ್ ಕೇಸ್ ತರ ಮಾಡ್ತೀವಿ ಅಂತ ಹೇಳಿದ್ರು ಸರ್. ನಂದಿನ ಕಡೆ ಕ್ಯಾನ್ವಾಸ್ ಮಾಡದೇ ಇದ್ರೆ ಆ ಕೇಸ್ನ ಮತ್ತೆ ಓಪನ್ ಮಾಡಿಸ್ತಾರಂತೆ ಸರ್. ಅಥವಾ ಆ ಎಲೆಕ್ಷನ್ ಟೈಮ್ನಲ್ಲಿ ನಾನು ಊರೇ ಬಿಟ್ಟು ಹೋಗ್ಬೇಕಂತೆ. ಮನೆಯಲ್ಲಿ ಹೆಂಗಸರಿಗೆ ದಿಗ್ಲತ್ಕೊಂಡ್ಬಿಟ್ಟಿದೆ ಸರ್. ನಾರ್ತ್ ಇಂಡಿಯಾ ಟೂರ್ ಹೊಟ್ಟು ಬರೋಣ ಅಂತ ನನ್ನ ಹೆಂಡತಿ ಒಂದೇ ಸಮಯ ಗಲಾಟೆ ಮಾಡ್ತಾ ಇದ್ದಾಳೆ ಸರ್. ಏನಿ ಸರ್ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಆ ಸೇಂದಿ ರಾಜೇಗೌಡನ್ ಜೀಪ್ ಎತ್ಕೊಂಡು ಬಂದ್ಬಿಟ್ಟೆ ಸರ್. ಅವರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನಾನು ಯೋಚನೆ ಮಾಡಿಲ್ಲ. ಏನ್ರೀ ಮಾಡು, ನಮಗೆ ಬಲನೇ ನಿಮ್ಮ ಹುಣಸೆತ್ತರ ಹಳ್ಳಿ ಹೋಗ್ಲಿ ಮೆಜಾರಿಟಿ ಬರ್ತಾ ಇದ್ದಿದ್ದೆ, ನೀವಿಲ್ಲ ಅಂದ್ರೆ ಬಹಳ ಅಪಾಯಕ್ಕೆ ಸಿಕ್ಕಿ ಹಾಕೊಳ್ತೀವಲ್ಲ. ಸರ್ ಏನ್ ಮಾಡೋದು ಸರ್, ನೇಷನ್ಗೆ ಇನ್ನು ಒಂದೇ ದಿವಸ ಬಾಕಿ ಇರೋದು. ನೋಡಿ ಮಾದೇವಪ್ಪ, ನನಗೆ ನನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರನ್ನ ಬಲಿ ತಗೊಳ್ಳೋದು ಅಭ್ಯಾಸ ಇಲ್ಲ. ಅವರು ಮಹಾ ನೀಚರು, ಯಾವ ಮಟ್ಟಕ್ಕೆ ಬೇಕಾಗಿದ್ರು ಇಳಿತಾರೆ. ನೀವು ನಾತಿ ಹೋಗೋದು ನನಗೆ ಮೇಲು ಅಂತ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಅವರು ಖಂಡಿತ ನಿಮ್ಮನ್ನ ಈ ಮರ್ಡರ್ ಕೇಸಲ್ಲಿ ಇಂಪ್ಲಿಕೇಟ್ ಮಾಡ್ತಾರ್ರಿ. ಏನ್ ಮಾಡೋದು ಸರ್, ಆತ್ಮಸಾಕ್ಷಿ ಒಪ್ಪೋದಿಲ್ಲ. ಆತ್ಮಸಾಕ್ಷಿ ಒಪ್ಪಲ್ಲ ಅಂದ್ರೆ ಏನ್ ಮಾಡೋದು? ಒಂದು ಕೆಲಸ ಮಾಡಿ, ಆ ಬಿಂಗಹನ ಹತ್ರ 2 ದಿವಸ ಟೈಮ್ ಕೇಳಿ ನೋಡೋಣ, ಯೋಚನೆ ಮಾಡೋಣ. ಸರ್ ಯಾವ್ದಾದ್ರು ಒಬ್ಬ ಒಳ್ಳೆ ಲಾಯರ್ನ ಹಿಡಿದು ಆಂಟಿಸಿಪೇಟರಿ ಬೇಲ್ ತಗೊಂಡ್ರೆ? ಅದು ಒಂದು ಮಾರ್ಗ. ಹೌದು, ನೋಡೋಣ್ರಿ. CSP ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ, ನಿಮ್ಮನ್ನ ಚರ್ಚೆ ಮಾಡೋಣ, ಅವ್ರು ಏನ್ ಹೇಳ್ತಾರೋ ನೋಡೋಣ. ಸರ್ ಅವ್ರು ಮಾಡಿರೋ ಅನ್ಯಾಯನ ಟಿವಿಯಲ್ಲಿ ಬರೋ ಹಾಗೆ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಸರ್. ಆ ಸುರಭಿ ವಾಣಿಯವ್ರಿಗೆ ಹೇಳಿದ್ರೆ ಅವ್ರು ಖಂಡಿತ ಹಾಕ್ತಾರೆ. ಯಾಕೆಂದ್ರೆ ಅವ್ರು ಯಾವಾಗ್ಲೂ ಗೌರ್ಮೆಂಟ್ಗೆ ಎಗನಿಸ್ಟ್ ಆಗೇ ಇರ್ತಾರೆ. ಅಯ್ಯೋ, ಒಳ್ಳೆ ಹುಚ್ಚು ಮಾದೇವಪ್ಪ, ಎಲ್ಲಿದ್ದೀರಿ ನೀವು? ಆ ಸುರಭಿ ಚಾನಲ್ ಅನ್ನ ಹರ್ಷವರ್ಧನ್ ಮುಖ್ಯಮಂತ್ರಿಗಳಿಬ್ರು ಸೇರಿ ಕೊಂಡ್ಕೊಂಡ್ಬಿಟ್ರಿ. ಬಾಯಿ ಮುಚ್ಚಿಬಿಟ್ಟಿದ್ದಾರೆ. ಸರ್ ಮುಖ್ಯಮಂತ್ರಿಗಳು ಅವ್ರ ಮಗ ಬಂದಿದ್ದಾರೆ ಸರ್, ನಿಮ್ಮನ್ನು ನೋಡ್ಬೇಕಂತ. ಸ್ವಲ್ಪ ಮುಖ್ಯಮಂತ್ರಿಗಳ ಮಗ? ಅವ್ರ ದೊಡ್ಡ ಮಗ ದೇವಾನಂದ ಸ್ವಾಮಿ ಅವರು ಸರ್. ಓಹೋ, ಕರೀರಿ. ಓಕೆ ಸರ್. ಸರ್ ಆ ಮುಖ್ಯಮಂತ್ರಿಗಳ ಮಗ ಸ್ವಲ್ಪ ಆಂಟಿ ಸೋಷಿಯಲ್ ಎಲಿಮೆಂಟ್ ಅಂತೆ, ಹಂಗಂತ ಹೇಳ್ತಾರಲ್ವಾ ಸರ್? ಈ ಹುಡುಗ ಸ್ವಲ್ಪ ಡೀಸೆಂಟ್ ರೀ, ಅವನು ಬೇರೆ ಇದ್ದ. ಹೇಗೂ ಆಗ್ಲಿ ಅವನು ಬಂದಾಗ ಆ ವಿಚಾರ ಪ್ರಸ್ತಾಪ ಮಾಡಬೇಡಿ. ಆಯ್ತು.
ನಮಸ್ಕಾರ ಸರ್. ನಮಸ್ಕಾರ ದೇವಾನಂದ್. ಇವರು ಮಹದೇವಪ್ಪ ಚಿಂತಾಮಣಿ ಅಂತ ಹೇಳಿ ನಮ್ಮ ತಾಲೂಕಿನಲ್ಲಿ ನಮ್ಮ ಪಕ್ಷದ ಬಹಳ ಪ್ರಭಾವಿ ಮುಖಂಡರು. ನಮಸ್ಕಾರ. ದೇವಾನಂದ್ ಅಂತ ಹೇಳಿ ಮುಖ್ಯಮಂತ್ರಿಗಳ ಹಿರೇಮಗ. ಬನ್ನಿ ಕೂತ್ಕೊಳ್ಳಿ. ಏನ್ ತಗೊಳ್ತೀರಿ? ಕಾಫಿ, ಟೀ? ಏನು ಬೇಡ ಸರ್, ನಾನು ಯೋಗಾ ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಅದ್ ಮುಗಿಯೋವರೆಗೂ ಏನೂ ತಗೊಳ್ಳೋದಿಲ್ಲ. ಓ ಗುಡ್. ಹೇಗಿದ್ದಾರೆ ಫಾದರು? ಚೆನ್ನಾಗಿದ್ದಾರೆ ಅನ್ಸುತ್ತೆ. ಅವ್ರನ್ನ ನನ್ನ ಮನೇಲಿ ನೋಡೋದೇ ಇಲ್ಲ. ಎಲ್ಲ ರಾಜಕಾರಣಿಗಳ ಫ್ಯಾಮಿಲಿನೂ ಇಷ್ಟೇ, ಟಿಪಿಕಲ್ ಪಾಲಿಟಿಷಿಯನ್ಸ್ ಫ್ಯಾಮಿಲಿ. ಹೇಳಿದವನ್ ಏನ್ ಸಮಾಚಾರ? ಎಲೆಕ್ಷನ್ ಕೆಲಸ ಹೇಗ್ ನಡೀತಿದೆ ಸರ್? ನಡ್ಕೊಂಡು ಹೋಗ್ತಾ ಇದೆ. ಮಧ್ಯ ಮಧ್ಯೆ ಕೆಲವು ವಿಘ್ನಗಳು. ಯಾಕೋ ಕೆಲವರಿಗೆ ನಾನ್ ಗೆದ್ದು ಬರಲೇಬಾರ್ದು ಅಂತ ಹೇಳಿ ಬಹಳ ಪ್ರಯತ್ನ. ಎಲ್ಲ ನಡೀತಾ ಇದೆ. ಕೆಟ್ಟ ಮನುಷ್ಯರು ಸರ್. ನೀವಲ್ದೆ ಇನ್ಯಾರು ಗೆಲ್ತಾರೆ ಸರ್? ಆ ಬಿಂಗ ನನ್ನ ಪ್ರಕಾರ ಠೇವಣಿ ಕಳ್ಕೊಳ್ಳೋದಂತೂ ನಿಜ ಸರ್. ನಾನು ಸ್ವಲ್ಪ ದಿವಸ ನಿಮ್ ಜೊತೆ ಕ್ಯಾನ್ವಾಸ್ಗೆ ಓಡಾಡಕ್ ಬರ್ತೀನಿ ಸರ್. ಸರ್, ನಾನು ಯಾಕೆ ಬಂದಿದ್ದೀನಿ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರಬಹುದು. ಆಶ್ಚರ್ಯ ಆಗೋ ಮಾತು ಬೇರೆ, ಹತ್ತದಾಗ ಏನೂ ಆಗಿಲ್ಲ ಅನ್ನೋ ರೀತಿ ಇರ್ತದೆ ರಾಜಕಾರಣಿಯ ಮೊದಲನೇ ಪಾಠ. ಸರ್, ನಿಮ್ಗೆ ಗೊತ್ತಿರೋ ಹಾಗೆ ನಾವು ಸುರಭಿವಾಣಿ ಅಂತ ಒಂದು ಚಾನೆಲ್ ಕೊಂಡ್ಕೊಂಡಿದೀವಿ ಅಂತಂದ್ರೆ ಅಪ್ಪಾಜಿ ಕೊಂಡ್ಕೊಂಡು ನನಗ್ ಕೊಡಿಸಿದ್ದಾರೆ. ಹೌದು, ಆ ವಿಚಾರ ನನ್ನ ಕಿವಿಗೂ ಬಿತ್ತು. ಎತ್ತು ಒಂದು ಅಂದಾಜು 50 ಕೋಟಿ ಅನ್ಸುತ್ತೆ ಸರ್. ಆ ಶಿವಸುಬ್ರಹ್ಮಣ್ಯಂ ಇದ್ರಲ್ಲ, ಅವ್ರೇನ್ ಮಾಡ್ತಾರೆ ಈಗ? ಮತ್ತೆ ಯಾವ್ದಾದ್ರು ಬೇರೆ ಮಾಡ್ತಾರ? ಇಲ್ಲ ಸರ್, ಅವರು ನಮ್ಮಲ್ಲೇ ಕನ್ಸಲ್ಟೆಂಟ್ ಆಗಿ ಮುಂದುವರಿತಾರೆ. ಅವರ ಎಕ್ಸ್ಪೀರಿಯನ್ಸು ನಮ್ಗೆ ತುಂಬಾ ಸಹಾಯ ಆಗುತ್ತೆ ಸರ್. ಐ ಥಿಂಕ್ ನೀವು ಯಾವ್ದೋ ಒಂದು ಆಡ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರಲ್ವಾ ದೇವಾನಂದ್? ಆದ್ರೆ ಒಬ್ಬ ಚೀಫ್ ಮಿನಿಸ್ಟರ್ ಮಗ 18,000 ರೂಪಾಯಿಗೆ ಒಂದು ಆಡ್ ಕಂಪನಿಯಲ್ಲಿ ಕೆಲಸ ಮಾಡೋದು ನಮ್ ತಂದೆಗೆ ಇಷ್ಟ ಆಗ್ಲಿಲ್ಲ. ಅವಮಾನ ಆಗತ್ತೆ ಅಂತ ಅವ್ರು ಫೀಲ್ ಮಾಡ್ತಾ ಇದ್ರು. ಹಾಗಾಗಿ ಒಂದ್ ಇಡೀ ಚಾನೆಲ್ ಅನ್ನೇ ಕೊಡಿಸ್ಬಿಟ್ರು. ಆದ್ರೆ ನನಗೇನೋ ಅವಮಾನ ಅನ್ನಿಸ್ತಿರ್ಲಿಲ್ಲ. ಅಪ್ಪ ಹಾಗೆ ಫೀಲ್ ಮಾಡ್ತಾ ಇದ್ರು. ಈಗೆಲ್ಲ ಮೌಲ್ಯಗಳೆಲ್ಲ ಉಲ್ಟಾ ಆಗ್ಬಿಟ್ಟಿದೆಯಲ್ರಿ ದೇವಾನಂದ್. ಮೊದಲು ಸರಳವಾಗಿ ಬದುಕೋದು ಅಂದ್ರೆ ಅದೊಂದು ಹೆಮ್ಮೆಯ ವಿಚಾರ ಆಗಿತ್ತು. ಈಗ ಸರಳವಾಗಿ ಬದುಕ್ತಾರಂದ್ರೆ ಕೈಲಾಗದವರು ಅಂತ ಹೇಳಿ ನಾಚಿಕೆ ಪಡ್ತಾರಪ್ಪ. ಏನ್ ಮಾಡೋದು ಹೇಳಿ? ಸರ್, ಚಾನೆಲ್ ಹೆಸರನ್ನ ಸುರಭಿವಾಣಿ ಅಂತ ತೆಗೆದು ಕಾಮನ್ ಅಂತ ಇಡೋಣ ಅಂತ ಮಾಡಿದೀವಿ. ಹೇಗನ್ಸುತ್ತೆ ಸರ್? ಕಾಮನ ಬಿಲ್ಲು, ಆಲ್ ರೈಟ್, ಒಳ್ಳೆ ಹೆಸರು ಇದೆ. ಈಗ ನನ್ನಿಂದ ಏನಾಗಬೇಕಾಗಿದೆ ಮಿಸ್ ದೇವಾನಂದ್? ಸರಿ, ಚಾನೆಲ್ ಹೆಸರು ಬದಲಾವಣೆ ಮಾಡಿದ್ಮೇಲೆ ಫಾರ್ಮಲ್ ಆಗಿ 27ಕ್ಕೆ ಒಂದು ಇನಾಗ್ರೇಷನ್ ಇಟ್ಕೊಳ್ಳೋಣ ಅಂತ. ಅದಕ್ಕೆ ತಾವು ಚೆನ್ನಾಗಿ ಬರಬೇಕು ಸರ್. ನಾನೇ? ಹೌದು ಸರ್, ತಾವು ಚೀಫ್ ಗೆಸ್ಟ್ ಆಗಿ ಬಂದು ಇನಾಗ್ರೇಟ್ ಮಾಡಬೇಕು. ಹಾಗೆ ಶಿವಕೃಷ್ಣ ದೇಸಾಯಿ ಅವರು ಅಧ್ಯಕ್ಷತೆ ವಹಿಸಬೇಕು ಅನ್ನೋದು ಸರ್. ಎಲ್ಲ ಯೋಚನೆ ಮಾಡಿದ್ದೀರೇನಪ್ಪ? ಅಂದ್ರೆ ನಿಮಗ್ ಗೊತ್ತಿರ್ಲಾರ್ದು ಏನಪ್ಪ ಇದೆ? ನಿಮ್ ತಂದೆಯವರಿಗೆ ನಾವು ಅಂದ್ರೆ ಅಷ್ಟಕ್ಕಷ್ಟೇ ಸರ್. ಗೊತ್ತಿಲ್ಲ, ಆದ್ರೆ ನಿಮ್ಮನ್ನ ಕಂಡ್ರೆ ಅವ್ರಿಗೆ ತುಂಬಾ ಗೌರವ ಇದೆ. ನೀವು ಇಲೆಕ್ಷನ್ ನಲ್ಲಿ ಗೆಲ್ಬೇಕು ಅಂತ ಹೇಳಿ ಮೊನ್ನೆ ಅವ್ರು ಹೇಳ್ತಾ ಇದ್ರು. ಎನಿವೇ, ಅಫಿಷಿಯಲ್ ಆಗಿ ಇದು ನನ್ನ ಚಾನಲ್. ನನಗ್ ಬೇಕಾದವರನ್ನ ನಾನು ಕರೆಸಿ ಇನಾಗ್ರೇಷನ್ ಮಾಡಿಸ್ಕೊಳ್ತೀನಿ. ಆ ಸ್ವಾತಂತ್ರ್ಯನ ನನ್ನ ತಂದೆ ಇನ್ನೂ ಕಿತ್ಕೊಂಡಿಲ್ಲ. ನೀವೇ ಬರಬೇಕು ಅನ್ನೋದು ನನ್ನ ಆಸೆ ಸರ್. ನಾನು MS ಮಾಡ್ತಿದ್ದಾಗ ನಮ್ಮ ಕಾಲೇಜಲ್ಲಿ ನೀವು ಚೀಫ್ ಗೆಸ್ಟ್ ಆಗಿ ಬಂದಿದ್ರಿ. ಇಂದಿನ ವ್ಯವಸ್ಥೆಯಲ್ಲಿ ಮಾಧ್ಯಮಗಳ ಪಾತ್ರ ಅನ್ನೋ ವಿಷಯ ಅದ್ಭುತವಾಗಿ ಮಾತಾಡಿದ್ರಿ. ನಮ್ಮ ಚಾನೆಲ್ ಅನ್ನ ಇನಾಗ್ರೇಟ್ ಮಾಡೋದಕ್ಕೆ ನೀವ್ ಪರ್ಸನ್. ಆಲ್ ರೈಟ್, ಥ್ಯಾಂಕ್ ಯು ವೆರಿ ಮಚ್. ಇನ್ ಹೇಳಿಸ್ಕೊಂಡ್ರೆ ಅಹಂಕಾರ ಅಂತ ಆಗುತ್ತೆ. ಬರ್ತೇನೆ. ಥ್ಯಾಂಕ್ ಯು ಸರ್. ತಿಂದು ಸಿಹಿ ಹಣ್ಣ ಕೊಡುವರ ನೀಡಿ ನೀಡಿ ಮುಕ್ತ